AITUC ಸಂಯೋಜಿತ ಅಂಗನವಾಡಿ ಫೆಡರೇಷನ್ ವತಿಯಿಂದ ಬರುವ ಮಾರ್ಚ್ 2ನೇ ತಾರೀಕಿಗೆ ನಾವೊಂದು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು. ಏನು 6ನೇ ತಾರೀಕಿಗೆ ರಾಜ್ಯದ ಬಜೆಟ್ ಮಂಡನೆ ಆಗ್ತಾ ಇದೆ. ಆ ಬಜೆಟ್ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆಗಳಿಗೆ ಮನ್ನಣೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಗಮನ ಸೆಳೀತಕ್ಕಂಥ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಪೂರಕವಾದಂತಹ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಒಂದು ಜನಪರ ಆಡಳಿತವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದರ ಭಾಗವಾಗಿ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿಯವರು ಸಾರಥ್ಯ ವಹಿಸಿ ಕರ್ನಾಟಕ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳ ಜೊತೆಯಲ್ಲಿ 6ನೇ ಗ್ಯಾರಂಟಿಯಾಗಿ ಅಸಂಘಟಿತ ವಲಯದಲ್ಲಿ ದುಡಿತಾ ಇರತಕ್ಕಂತಹ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ಕಾರ್ಯಕರ್ತೆಯರು ಈ 3 ವಿಭಾಗದ ಮಹಿಳೆಯರೇ ದುಡಿತಾ ಇರ್ತಕ್ಕಂಥ ಈ ಕ್ಷೇತ್ರಕ್ಕೆ ನಾವೊಂದು ಗೌರವಧನವನ್ನು ಹೆಚ್ಚು ಮಾಡ್ತೀವಿ. ಅವರು ನಿವೃತ್ತಿಯಾದ ನಂತರ ಅವರಿಗೆ ಇಡುಗಂಟನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಸರ್ಕಾರ ಬಂದು 1000 ದಿನ ಕಳೆದಿದೆ, 3 ಬಜೆಟ್ಟು ಮುಗಿಸಿದ್ದಾರೆ. ಆದರೂ ಕೂಡ ಏನು ಅವರು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವುದರಲ್ಲಿ ಅವರು ಇನ್ನೂ ಕೂಡ ಮೀನಾಮೇಷ ಎಣಿಸ್ತೇವೆ ಅಂತಕ್ಕಂಥದ್ದು ಗಂಭೀರವಾಗಿರ್ತಕ್ಕಂಥ ವಿಚಾರ. ಅಂಗನವಾಡಿಗೆ ಬರ್ತಕ್ಕಂತಹ ಪುಟ್ಟ ಮಕ್ಕಳನ್ನು ನಿಭಾಯಿಸಬೇಕು, ಅವರ ಪೌಷ್ಟಿಕ ಆಹಾರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜೊತೆಯಲ್ಲಿ ಆ ಅಂಗನವಾಡಿಯ ಪರಿಸರದಲ್ಲಿರ್ತಕ್ಕಂತಹ ಬಾಣಂತಿಯರು, ಗರ್ಭಿಣಿಯರು, ವಯೋವೃದ್ಧರು ಇವರ ಪೌಷ್ಟಿಕ ಆಹಾರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ನಿಗಾ ವಹಿಸ್ತಕ್ಕಂಥ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಈ ಅಂಗನವಾಡಿ ವ್ಯವಸ್ಥೆಯಲ್ಲಿ ಇವತ್ತು ನಿಭಾಯಿಸಬೇಕಾಗಿದೆ. ಇದು ಬರೀ ರಾಜ್ಯ ಸರ್ಕಾರದ ಜವಾಬ್ದಾರಿ ಮಾತ್ರ ಇಲ್ಲ, ಇದು ಕೇಂದ್ರ ಸರ್ಕಾರದ ಪುರಸ್ಕೃತವಾಗಿರ್ತಕ್ಕಂಥ ಯೋಜನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉಭಯ ಅನುಪಾತದಲ್ಲಿ ಅನುದಾನದಲ್ಲಿ ಈ ಯೋಜನೆ ನಡೀಬೇಕು. ನಾವು ಕಳೆದ ಹಲವಾರು ವರ್ಷಗಳಿಂದ ಅಸಂಘಟಿತವಾಗಿರ್ತಕ್ಕಂಥ ಈ ಮಹಿಳಾ ಕಾರ್ಮಿಕರನ್ನು ಸಂಘಟಿಸಿ ಅವರನ್ನು ಕಾಯಂ ಮಾಡಿ ಅಂತೇಳಿ ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಅದರತ್ತ ಗಮನ ಕೊಡ್ತಾ ಇಲ್ಲ. ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೇವಲ ಗೌರವಧನದ ಆಧಾರದಲ್ಲಿ ದುಡಿಸ್ಕೊಂಡು ಅವ್ರ ಮೇಲೆ ಹೆಚ್ಚು ಶ್ರಮವನ್ನು ಹಾಕಿ ಇವತ್ತು ಶೋಷಣೆ ಮಾಡ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಶ್ರಮ ಶೋಷಣೆ ಈ ಒಂದು ಅಂಗನವಾಡಿ ಹೆಣ್ಣುಮಕ್ಕಳ ಮೇಲೆ ಇವತ್ತು ನಡೀತಾ ಇದೆ. ಈ ಒಂದು ಅಂಗನವಾಡಿ ವ್ಯವಸ್ಥೆಯನ್ನು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಗೌರವಧನ ಅಂತಕ್ಕಂಥ ತೆಗೆದು ಅವರು ಕೂಡ ವೇತನ ಪಡಿತಕ್ಕಂತಹ ಒಂದು ಸರ್ಕಾರಿ ಮಾನ್ಯತೆ ಪಡೆದಂಥ ವೇತನ ಶ್ರೇಣಿಯ ನೌಕರರಾಗಿ ಮಾನ್ಯ ಮಾಡಬೇಕು. ಅದಕ್ಕೆ ಪೂರಕವಾಗಿ C ಮತ್ತು D ದರ್ಜೆ ನೌಕರರಾಗಿ ಅವ್ರನ್ನ ಮಾನ್ಯತೆ ಕೊಡಬೇಕು ಅಂಥೇಳಿ ಹಲವಾರು ಬಾರಿ ಹೋರಾಟ ಮಾಡ್ತಿದ್ದೀವಿ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಉದ್ಯೋಗಗಳನ್ನು ನೇಮಕ ಮಾಡಲಿಕ್ಕೆ ಇವತ್ತು ಅದು ಮರ್ತೋಗ್ತಾ ಇದೆ ನಮಗೆ. ಇವತ್ತೇನು ನಾವು ಮಾರ್ಚ್ 2ನೇ ತಾರೀಕು ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀವಿ. ಹಲವಾರು ಕಾರ್ಯಕರ್ತೆಯರ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಇವೆಲ್ಲವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದೇ ಏರಿಯಾದಲ್ಲಿ ಅಲ್ಲಿ ಅವರು ತೆಗೆದು ಇಲ್ಲೂ ತೆಗೆದರೆ ಅಂಗನವಾಡಿಗಳಿಗೆ ಬರ್ತಕ್ಕಂಥ 3 ರಿಂದ 6 ವರ್ಷದ ಮಕ್ಕಳು ಕಡಿಮೆ ಆಗ್ತಾ ಇದೆ. ಆವಾಗ ಆ ಕೇಂದ್ರದಲ್ಲಿ ಮುಚ್ಚಬೇಕು ಅಂತ ಅಧಿಕಾರಿಗಳು ಅಲ್ಲಲ್ಲಿ ಕಾರ್ಯಕರ್ತರಿಗೆ ನೀವು ಮಕ್ಕಳನ್ನು ಹೆಚ್ಚು ಮಾಡಿಕೊಡ್ಬೇಕಂದ್ರೆ ಯಾವ ರೀತಿ ಮಾಡ್ಕೊಳ್ತಾರೆ? ಸರ್ಕಾರದ ಹಣನೂ ವ್ಯಯ ಆಗುತ್ತೆ ಸ್ವಾಮಿ. ನೀವು ಸರ್ಕಾರಿ ಶಾಲೆಯನ್ನು ತೆಗಿತೀರ LKG UKG, ಅದಕ್ಕೆ ಅಂಗನವಾಡಿಗೆ ಯಾವ ವಯೋಮಾನದ ಮಕ್ಕಳು ಇರಬೇಕು ಅನ್ನೋದನ್ನ 2 ಇಲಾಖೆಗಳು ಕೂತು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ನಮಗೆ ತೊಗೊಂಡು ಬನ್ನಿ. 3 ರಿಂದ 6 ವರ್ಷದ ಮಕ್ಕಳು, 0 ರಿಂದ 6 ವರ್ಷದ ಮಕ್ಕಳು ICDS ಮಕ್ಕಳು, ಅವರನ್ನು ನೀವು 3 ರಿಂದ 4 ವರ್ಷದಿಂದ ಸರ್ಕಾರಿ ಶಾಲೆಗೆ LKG UKG ಬರಬೇಕಂದ್ರೆ ಏನು ಅನ್ನೋದ್ರ ಬಗ್ಗೆ ಇಡೀ ಇಲಾಖೆ ಕೂತು ಮಾತಾಡಬೇಕಾಗತ್ತೆ. ಗ್ರಾಮೀಣಾಭಿವೃದ್ಧಿಯಿಂದ ಕೂಡ ಅವರು ಶಿಶುಪಾಲನಾ ಕೇಂದ್ರ ಮಾಡ್ತಾ ಇದ್ದಾರೆ. ಅವರು ಏನು ಒಂದು ಕೇಂದ್ರ ಹಾಕ್ಬಿಡ್ಬೇಕು, ಅಲ್ಲೊಂದು ಸಂಬಳ ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ, ಅಲ್ಲಿ ಕೂಡ ಮಕ್ಕಳನ್ನು 3 ರಿಂದ 6
ವರ್ಷದ ಮಕ್ಕಳನ್ನೇ ಕರ್ಕೊಳ್ತಾರೆ. ಶಿಶುಪಾಲನಾ ಕೇಂದ್ರ ಅಂದರೆ ಏನು? ಮಕ್ಕಳನ್ನ ಕೆಲ್ಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರ ಮಕ್ಕಳನ್ನ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಂತ ತಾವೇ ಹೇಳ್ತೀರಿ. ಅಲ್ಲಿ ನಡೀತಾ ಇರೋದು ಹಾಗಲ್ಲ, ಸುಮ್ಮನೆ ವ್ಯಯ ಆಗ್ತಾ ಇದೆ. ಆ ಸೆಂಟ್ರ್ ಆನ್ ಆಗ್ತಾ ಇದೆ, ಆನ್ ಆಗಿದ್ದ ಸೆಂಟ್ರು ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಹಾಗೆ ಏನು ಅಂಗನವಾಡಿ ಮಕ್ಕಳಿಗೆ ಏನು ಪೌಷ್ಟಿಕ ಆಹಾರ ವೆಚ್ಚವನ್ನು ಕೊಡ್ತಾ ಇದ್ದಾರೆ, 50 ಪೈಸೆ ಕೊಡ್ತಾರೆ ಅಂಗನವಾಡಿ ಮಕ್ಕಳಿಗೆ ಅನ್ನ ಸಾಂಬಾರು ಮಾಡೋದಕ್ಕೆ. ತರಕಾರಿ ವೆಚ್ಚ 50 ಪೈಸೆ, 10 ಮಕ್ಕಳಿಗೆ 5 ರೂಪಾಯಿಗೆ ಏನು ತರಕಾರಿ ಬರುತ್ತೆ ನೀವೇ ಯೋಚನೆ ಮಾಡಿ. ಯಾವ ರೀತಿ ಅವರು ಸಫರ್ ಪಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದನ್ನು ತನ್ನ ಕೈಯಿಂದ ತಾವೆಲ್ಲ ನೋಡ್ತೀರಿ ಮಾಧ್ಯಮದ ಮುಖಾಂತರ ಬರ್ತಾರೆ. ಒಬ್ರು DC ಏನು ಸಾರು ಮಾಡಿದ್ಯಾ ಅಂತ ಹೀಗೆ ನೋಡ್ತಾರೆ. ನೋಡಿದಾಗ ಇಲ್ಲಿ ತರಕಾರಿ ಇಲ್ಲ ಇದಿಲ್ಲ ಅಂದ್ರೆ ಆಕೆ ಹೇಳೋದೇನು ಕೇಳಕ್ಕೆ ತಯಾರಿಲ್ಲ. 50 ಪೈಸೆ ಕೊಡ್ತಾರೆ ಅಂತಲೂ ಹೇಳಕ್ಕೆ ತಯಾರಿಲ್ಲ. ಹೇಗಿತ್ತು ಅಂಗನವಾಡಿ ನೋಡಿ ಹಿಂಗಿದೆ ಅಂತ ಒಂದು ಪ್ರದರ್ಶನ ಬರ್ತಾ ಇರುತ್ತೆ. ಅದು ಕಾರಣಕರ್ತರೆ ಯಾರು? ಇಲಾಖೆ. ಇದನ್ನು ನೀವು ಸರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹಾಗೆ 30 ರೂಪಾಯಿ ನಮಗೆ ಒಂದು ಮೀಟಿಂಗ್ ಹೋದರೆ, ಇನ್ನೊಂದಾದರೆ DA ಊಟಕ್ಕೆ. ಅಲ್ಲಿ ಬೆಂಗಳೂರಲ್ಲಿ ಅಲ್ಲೇ ಸ್ಥಳೀಯವಾಗಿ ಏನಾದರೂ ಮೀಟಿಂಗ್ ಇದ್ದರೆ ಅವರಿಗಿಲ್ಲ. 30 ರೂಪಾಯಿ ಆರಂಭದಲ್ಲಿ 50 ವರ್ಷದಲ್ಲಿ ಮಾಡಿದ್ರಲ್ಲ, ಅದನ್ನೇ ಇಟ್ಕೊಂಡು ಇವತ್ತಿಗೂ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಆಗಲಿ ಚೇಂಜಸನ್ನು ಮಾಡಿಲ್ಲ. ಪ್ರತಿ ಬೇಡಿಕೆ ಇದೆಯೋ ಇಲಾಖೆಯಿಂದ ಹಾಕ್ತಕ್ಕಂಥದ್ದು, ಪ್ರತಿ ಇಲಾಖೆಯಿಂದ ಹಾಕ್ತಕ್ಕಂಥದ್ದನ್ನು ತಾವು ಮಾಡಿಬಿಟ್ರೆ ಈ ಬೇಡಿಕೆಗಳನ್ನ ನಾವು ಇಡೋ ಅವಶ್ಯಕತೆನೇ ಇರೋದಿಲ್ಲ. ಅದರಿಂದ 30 ರೂಪಾಯಿನ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಮಾತೃವಂದನ ಇವತ್ತು ಗರ್ಭಿಣಿ ಬಾಣಂತಿಯರಿಗೆ ಅವರ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಮಾತೃವಂದನ ತಗೊಂಡು ಬಂದಿದೆ. ಅದನ್ನು ಕಾರ್ಯಕರ್ತೆಯರೇ ಹಾಕಬೇಕು, ಮೊಬೈಲಲ್ಲಿ ನಿಂತಿದೆ. ನಾನು ನೆಲಮಂಗಲದಲ್ಲಿ ಮೊನ್ನೆ ಮೀಟಿಂಗ್ ಹೋದ್ವಿ, ಹೇಳ್ತಾ ಇದ್ರು ಒಂದೂ ಕೂಡ ನಮ್ಮ ಮೊಬೈಲ್ ತಗೊಳಕ್ಕಾಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ನೆಟ್ವರ್ಕ್ ಇರೋದಿಲ್ಲ. ಇಲ್ಲದೆ ಫಲಾನುಭವಿನ ನೀವು ಹಾಕಲಿಲ್ಲ ಅಂದರೆ ನಿಮ್ಗೆ ಸಂಬಳ ಕಟ್ಟಂತ ಹೇಳ್ತಿದ್ದಾರೆ. ಮಾತೃವಂದನೂ ಗುರಿ ಬರಬೇಕು, ಅವ್ರು ಹಾಕಲೇಬೇಕು ಅಂತೇಳಿ. ಫಲಾನುಭವಿಗಳು ಅಲ್ಲಿ ನಿಂತರೆ ತಗೊಳ್ತಾ ಇಲ್ಲ. ಮೊಬೈಲಲ್ಲೇ ಕೆಲಸ ಅವ್ರು ಮಾಡೋ. ಮೊದಲಾದರೆ ಆಫೀಸಿಗೆ ಅರ್ಜಿ ಕೊಡ್ತಾಯಿದ್ರು, ಆಫೀಸಲ್ಲಿ ಕೂತು ವೈಫೈ ಮುಖಾಂತರ ಹೋಗ್ತಾ ಇತ್ತು. ಅದರ ವ್ಯವಸ್ಥೆ ಬಂದ್ರೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಕಾರ್ಯಕರ್ತರೇ ಆಗ್ತಾ ಇರೋದ್ರಿಂದ ತುಂಬಾ ಸಮಸ್ಯೆಯಾಗಿ ಫಲಾನುಭವಿನೂ ತೊಗೊಳಕ್ಕಾಗ್ತಾ ಇಲ್ಲ. ಈ ಕಡೆ ಅವರಿಗೆ ಅನುದಾನ ಒಂದು 200 ರೂಪಾಯಿ ಕೊಡ್ತಾಯಿದ್ರು ಸರ್, ಅದನ್ನು ಕೂಡ ಕೊಡ್ತಾ ಇಲ್ಲ.